ನಾವು ಯಾವ ಪುಸ್ತಕಗಳನ್ನು ಓದ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಅಗಾಧವಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನಾವು ಹಲವು ಕಡೆಗಳಿದ್ದೀವಿ. ಮೈಸೂರು ಟು ಲಕ್ನೋ, ಗುರುಗ್ರಾಮ್ ಟು ದೆಹಲಿ. ಸಂಸತ್ತಿಗೆ ನುಗ್ಗುವ ಮುನ್ನ ಆರೋಪಿಗಳ ತಯಾರಿ ಹೇಗಿತ್ತು? 6 ಮಂದಿ ಈ ಕಿರಾತಕರೇನಿದ್ದಾರೆ ಅವರೆಲ್ಲ ಒಂದಾಗಿದ್ದಾದರೂ ಹೇಗೆ? ನಾನಾ ರಾಜ್ಯಗಳಿಗೆ ಸೇರಿದವರು ಒಟ್ಟಾಗಿ ಸಂಚನ್ನ ರೂಪಿಸಿದ್ದು ಹೇಗೆ? ಸೊ ಪಬ್ಲಿಕ್ ಟಿವಿಯಲ್ಲಿ ಪೊಲೀಸ್ ತನಿಖೆಯ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೈಸೂರು ಟು ಲಕ್ನೋ, ಗುರುಗ್ರಾಮ್ ಟು ದೆಹಲಿ. ಸೊ ಈ ಆರೋಪಿಗಳು ತಯಾರಿಯನ್ನು ಹೇಗೆ ಮಾಡ್ಕೊಂಡಿದ್ರು, ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡಿದ್ರು, 6 ಮಂದಿ ಹೇಗೆ ಒಂದಾದ್ರು, ಬೇರೆ ಬೇರೆ ರಾಜ್ಯದವರಾಗಿದ್ರೂ ಸಹ ಅಂತ ಹೇಳಿ. ಸೊ ಒಟ್ಟಾಗಿ ಸಂಚನ ರೂಪಿಸಿದ್ದು ಇವರಿಷ್ಟೇನಾ ಅಥವಾ ಇದಕ್ಕೆ ಯಾರಾದರೂ ಒಬ್ಬರು ಗೈಡ್ ಇದ್ದಾರಾ? ಆಮೇಲೆ ಫಂಡಿಂಗ್ ಯಾರು ಮಾಡ್ತಾ ಇದ್ರು? ಕಾರಣ ಇನ್ನುಳಿದಂಥವರು ನಿರುದ್ಯೋಗಿಗಳು ಅಂತ ಹೇಳ್ತಾ ಇದ್ದಾರೆ. ಇವರು ಕೂಡ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಹೇಳಿ, ಇಂಜಿನಿಯರಿಂಗ್ ಮುಗಿಸಿದ್ರು ಸಹ. ಮೂಲ ಬೇಕಾಗಿರುವಂಥದ್ದು ಇದಕ್ಕೆ ಇವರಿಗೆ ದುಡ್ಡು ಯಾರು ಕೊಡ್ತಾ ಇದ್ರು ಓಡಾಡೋಕ್ಕೆ? 6 ಆರೋಪಿಗಳು ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಅಭಿಮಾನಿಗಳು? ನೋ ಚಾನ್ಸ್ ಇಲ್ಲ. ಭಗತ್ ಸಿಂಗ್ ಓದಿದಿದ್ರೆ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಗ್ರೂಪ್ ಮೂಲದವರು ಒಂದಾಗಿದ್ರು. ಮೋಸ್ಟ್ಲಿ ಇವರು ರಿವರ್ಸ್ ಸೈಡಲ್ಲಿ ತೊಗೊಂಡಿರಬೇಕು. ನಿಜವಾದ ಭಗತ್ ಸಿಂಗನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಅವರು. ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಸ್ಪರ ಸಂಪರ್ಕ ಅದು ಈಸಿ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದರ ಜೊತೆಗೆ ಒಂದಿಷ್ಟು ಹೋರಾಟಗಳಲ್ಲಿ ಇರ್ತವೆ. 1.5 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಮನೋರಂಜನ್ಗೆ ಸಾಗರ್ ಪರಿಚಯವಾಗಿರುತ್ತೆ. ಮನಸ್ಥಿತಿ ಗೊತ್ತಾಗುತ್ತೆ, ಬೇಗ ಗೊತ್ತಾಗ್ಬಿಡ್ತಾರೆ. 1.5 ವರ್ಷಗಳ ಹಿಂದೆ ಈ ಸಾಗರ್ ಪರಿಚಯ, 1.5 ವರ್ಷದ ಹಿಂದೆಯೇ ಸಂಸತ್ನಲ್ಲಿ ಗದ್ದಲ ಸೃಷ್ಟಿಸುವ ಸಂಚನ ಮಾಡಿರ್ತಾರೆ. ಅಬ್ಬಬ್ಬಬ್ಬಬ್ಬ, 1.5 ವರ್ಷದ ಹಿಂದೆಯೇ. ಸೊ ಅಂದರೆ ಯಾವ ಸಂದರ್ಭದಲ್ಲಿ? CAA ಸಂದರ್ಭದಲ್ಲ, ಮೋಸ್ಟ್ಲಿ ಅದೇ ಅನ್ನಿಸ್ತಾ ಇದೆ. ಇವರು ಅರ್ಬನ್ ನಕ್ಸಲ್ ಅನ್ನುವಂಥದ್ದು ಬಂದಾಗ CAA ಪ್ರೊಟೆಸ್ಟಿಗೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ? ಆ ಮನಸ್ಥಿತಿಯಲ್ಲಿದ್ದಾರೆ ಇವರೆಲ್ಲ, ಗೊತ್ತಿಲ್ಲ. ಸಾಂಕೇತಿಕ ಪ್ರತಿಭಟನೆಗೆ ಷಡ್ಯಂತ್ರವನ್ನು ಮಾಡಿರ್ತಾರೆ ಸಂಸತ್ನಲ್ಲಿ. ಜುಲೈನಲ್ಲೇ ಸಂಸತ್ ಭವನಕ್ಕೆ ನುಗ್ಗೋಕೆ ಪ್ಲ್ಯಾನನ್ನು ಸಾಗರ್ ಶರ್ಮಾ ರೂಪಿಸಿರ್ತಾರೆ. ಸೊ ಆದರೆ ಬಿಗಿ ಭದ್ರತೆಯಿಂದಾಗಿ ಸಂಚು ವಿಫಲಗೊಂಡಿತ್ತು ಅವತ್ತು. ಅದಾದ ನಂತರ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಡಿಸೆಂಬರ್ 10ನೇ ತಾರೀಕಿಗೆ ದೆಹಲಿಗೆ ಎಲ್ಲರೂ ಹೋಗ್ತಾರೆ ಇವರು. ಡಿಸೆಂಬರ್ 10ನೇ ತಾರೀಕಿಗೆ. ಸೊ ಡಿಸೆಂಬರ್ 10 ಗುರುಗ್ರಾಮ್ನಲ್ಲಿರುವಂಥ ವಿಕ್ಕಿಯ ಮನೆಯಲ್ಲೇ ಸಭೆಯನ್ನು ಸೇರಿ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಸಿಡಿಸುವ ಪ್ಲ್ಯಾನನ್ನು ಈ ದುಷ್ಕರ್ಮಿಗಳು ರೂಪಿಸಿಕೊಳ್ಳೋದು. ಸ್ಮೋಕ್ ಬಾಂಬನ್ನು ಹಾಕಬೇಕು ಅಂತ. ಮಂಗಳವಾರ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸನ್ನು ಮನೋರಂಜನ್ ಪಡ್ಕೊಳ್ತಾರೆ. ಅದಾದ ನಂತರ ಇವರ ಸ್ಕೆಚ್ಚು ಈಸಿ ಆಗುತ್ತೆ. ನಿನ್ನೆ ಲೋಕಸಭೆಯ ಗ್ಯಾಲರಿಗೆ ತಲುಪ್ತಾರೆ ಸಾಗರ್ ಹಾಗೂ ಮನೋರಂಜನ್. ಅಲ್ಲಿ ಹೋಗಿ ಜಂಪ್ ಮಾಡ್ತಾರೆ. ಜಂಪ್ ಮಾಡಿ ಸ್ಮೋಕ್ ಗ್ಯಾಸನ್ನು ಬಿಡ್ತಾರೆ. ನಿನ್ನೆ ಲೋಕಸಭೆಯ ಗ್ಯಾಲರಿಯಿಂದ, ವೀಕ್ಷಕರ ಗ್ಯಾಲರಿಯಿಂದ ಸದನಕ್ಕೆ ಜಿಗಿದು ಸ್ಮೋಕ್ ಬಾಂಬನ್ನು ಸಿಡಿಸ್ತಾರೆ ಇಬ್ಬರೂ ಸಹ. ಆಮೇಲೆ ಒದೆನೂ ತಿಂತಾರೆ ಸಂಸದರ ಕಡೆಗೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯವೇ ಘಟನೆಗೆ ಕಾರಣ ಅನ್ನೋದು ಪ್ರಾಥಮಿಕ ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ಆರೋಪಿಗಳು. ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನೆಲ್ಲ ಡೀಟೇಲ್ಸ್ಗಳು ಈಗ ಸಿಗಕ್ಕೆ ಶುರುವಾಗಿದೆ? ಶಬೀರ್, ಅರುಣ್ ನೋಡಿ, 4 ಜನ ನಿನ್ನೆ ಏನು ಬಂಧಿತರಾಗಿದ್ದಾರೆ ಆರೋಪಿಗಳು, ಅವ್ರನ್ನ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬಂದಿರುವಂತದ್ದು. ಈ ಇಡೀ ಪ್ಲಾನ್ ಅನ್ನ ಹೇಗ್ ಮಾಡ್ಲಾಯ್ತು ಮತ್ತೆ ಇವರು ಒಬ್ರಿಗೊಬ್ರು ಹೇಗ್ ಪರಿಚಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ಪೊಲೀಸರ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ಆರೋಪಿಗಳು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವರು ಒಂದಾಗಿದ್ದು ಹೇಗೆ ಅನ್ನುವಂಥದ್ದನ್ನ ನಾವು ಗಮನಿಸಿದ್ರೆ, ಇವರು ಥ್ರೂ ಸೋಷಿಯಲ್ ಮೀಡಿಯಾ ಲೈಕ್ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಂದ ಒಗ್ಗಟ್ಟಾಗಿರುವಂತದ್ದು. ಭಗತ್ ಸಿಂಗ್ ಅವರ ಒಂದು ಅನುಯಾಯಿಗಳ ಗುಂಪು ಏನಿತ್ತು ಆ ಫೇಸ್ಬುಕ್ ನಲ್ಲಿ, ಅದರಲ್ಲಿ ಇವರು ಒಬ್ಬರೊಬ್ಬರು ಪರಸ್ಪರ ಪರಿಚಯ ಆಗ್ತಾರೆ. ಅದಾದ ಬಳಿಕ ವೈಯಕ್ತಿಕ ಸಂಭಾಷಣೆಗಳಾಗ್ತವೆ. ಎಲ್ಲರೂ ಕೂಡ ಲೈಕ್ ಮೈಂಡೆಡ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಇವರು ಬೇಗ ಆದಷ್ಟು ಆಪ್ತರಾಗ್ತಾ ಹೋಗ್ತಾರೆ. ಬಹಳ ಪ್ರಮುಖವಾಗಿ ಮನೋರಂಜನ್ ಆಗಿರ್ಬೋದು ಮತ್ತೆ ಸಾಗರ್ ಇಬ್ರು ಕೂಡ ಮೈಸೂರಿನಲ್ಲಿ ಕಳೆದ 1.5 ವರ್ಷಗಳ ಹಿಂದೆ ಭೇಟಿಯಾಗಿರ್ತಾರೆ. ಇವರ ಮನಸ್ಥಿತಿ ಒಂದೇ ಆಗಿದ್ದಂತ ಹಿನ್ನೆಲೆಯಲ್ಲಿ ಇವರು ಬಹಳ ಬೇಗ ಆಪ್ತ ಸ್ನೇಹಿತರಾಗ್ತಾರೆ. ಇವರನ್ನ ಮತ್ತೆ ಇವರಿಬ್ಬರ ಜೊತೆಗೆ ಉಳಿದ ಅಮೂಲ್ ಸಿಂಧೆ ಆಗಿರ್ಬೋದು, ನೀಲಂ ಕೌರ್ ಆಗಿರ್ಬೋದು, ಇವರು ಕೂಡ ಒಬ್ಬರನ್ನೊಬ್ಬರು ಜಾಯಿನ್ ಆಗ್ತಾ ಹೋಗ್ತಾರೆ. ಸುಮಾರು 6ರಿಂದ 8 ಜನರ ಗುಂಪು ತಯಾರಾಗುತ್ತೆ ಈ ಒಂದು ಘಟನೆಯನ್ನ ಮಾಡಲಿಕ್ಕೆ ಅಥವಾ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಬೇಕು ಅನ್ನುವಂಥದ್ದನ್ನ ಕಳೆದ ಜುಲೈನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ಹೇಗಾದ್ರೂ ಮಾಡಿ ಸರ್ಕಾರದ ವಿರುದ್ಧ ತಮ್ಮ ಸಾಂಕೇತಿಕ ಪ್ರತಿಭಟನೆಯನ್ನ ದಾಖಲಿಸಬೇಕು ಮತ್ತೆ ಅದು ಎಲ್ಲರ ಗಮನ ಸೆಳೆಯುವಂತಿರಬೇಕು ಅನ್ನುವಂತ
ಯೋಚನೆಯನ್ನ ಮಾಡಿರ್ತಾರೆ. ಹೀಗಾಗಿ ಎಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಒಂದು ಅಂಶ ಬಂದಂತ ಸಂದರ್ಭದಲ್ಲಿ ಸಂಸತ್ನ ಒಳಗಡೆನೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೆ. ಹೀಗಾಗಿ ಹೇಗೆ ಪ್ಲಾನ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾರೆ. ಕಳೆದ ಜುಲೈನಲ್ಲೂ ಕೂಡ ಅವರು ಸಂಸತ್ ಭವನದ ಒಳಗಡೆ ಬರ್ತಾರೆ. ಈ ರೀತಿಯಾದಂತಹ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ಕೊಳ್ತಾರೆ. ಜೊತೆಗೆ ಭದ್ರತೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡ್ಕೊಳ್ತಾರೆ. ಎಲ್ಲಾ ಅಂಶಗಳನ್ನ ಗಮನಿಸಿಕೊಂಡು ಒಂದು ಸಂಪೂರ್ಣವಾದಂತಹ ಸ್ಕೆಚ್ ಅನ್ನ ರೆಡಿ ಮಾಡ್ತಾರೆ, ಹೇಗೆ ಒಳಗಡೆ ಹೋಗಿ ದಾಳಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ. ಅದಾದ ಬಳಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ತಾರೆ. ಅವರು ಡಿಸೆಂಬರ್ 10ನೇ ತಾರೀಕು ಬೆಳಗ್ಗೆ ಏನು ದೆಹಲಿಗೆ ಬರ್ತಾರೆ. ಅದಾದ ಬಳಿಕ ಅವರು ಇಂಡಿಯಾ ಗೇಟ್ಗೆ ಸೇರ್ತಾರೆ. ಮಹಾರಾಷ್ಟ್ರದಿಂದ ಬಂದಂತ ಅಮೂಲ್ ಸಿಂಧೆ ಈ ನಿನ್ನೆ ಬಳಸಿದಂತ ಸ್ಮೋಕ್ ಏನಿದೆ ಕಲರ್ದು, ಅದನ್ನ ಅವ್ರು ಮಹಾರಾಷ್ಟ್ರದಿಂದ ತೆಗೆದುಕೊಂಡು ಬಂದಿರ್ತಾನೆ. ಅದನ್ನ ಎಲ್ಲರಿಗೂ ಕೂಡ ವಿತರಣೆ ಮಾಡ್ತಾನೆ. ಬಹಳ ಪ್ರಮುಖವಾಗಿ ಸಾಗರ್ ಮತ್ತೆ ಮನೋರಂಜನ್ಗೆ ಅವರಿಬ್ರು ಒಳಗಡೆ ಹೋಗಿ ಅದನ್ನ ಬ್ಲಾಸ್ಟ್ ಮಾಡುವಂತದ್ದಾಗಿರುತ್ತೆ. ಅವರು ಅದನ್ನ ಎಲ್ಲರಿಗೂ ವಿತರಣೆ ಮಾಡಿದ ಬಳಿಕ ಈ ಕಡೆಯಿಂದ ಮನೋರಂಜನ್ ಪಾಸ್ಗಳನ್ನ ತೆಗೆದುಕೊಂಡು ಹೋಗಿರ್ತಾನೆ. ಎಲ್ಲರೂ ಕೂತ್ಕೊಂಡು ಒಂದು ಕಡೆಗೆ ಹೇಗೆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಒಳಗಡೆ ಇಬ್ರು ಏಕಕಾಲದಲ್ಲಿ ದಾಳಿ ಮಾಡಬೇಕು, ಹೊರಗಡೆ ಇಬ್ರು ಅದ ಬಣ್ಣದ ಇದನ್ನ ಸ್ಫೋಟ ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತಾರೆ. ಇನ್ನು ಇಬ್ರು ಏನಿದ್ದಾರೆ ಅವರು ಈ ಎಲ್ಲಾ ಚಟುವಟಿಕೆಗಳನ್ನ ವಿಡಿಯೋ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವಂತ ಲೆಕ್ಕಾಚಾರವನ್ನು ಹಾಕೊಂಡಿರ್ತಾರೆ. ಸೊ ಅಂತಿಮವಾಗಿ ಅದನ್ನ ಕಾರ್ಯತೂರೂಪಕ್ಕೆ ತರುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಈ ಎಲ್ಲಾ ಅಂಶವನ್ನು ಕೂಡ ಈಗ ಪೊಲೀಸರ ಮುಂದೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಅರುಣ್.